ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ನಾನಂತೂ ಆರಾಮಿದ್ದೀನಿ, ನೀವು ಕೂಡ ಆರಾಮಿದ್ದೀರ ಅಂತ ಅನ್ಕೊಳಕತ್ತೀನಿ ನೋಡ್ರಿ. ಇವತ್ತು ನಾ ಎಲ್ಲಿ ಹೊಂಟಿನಪ್ಪ ಅಂದ್ರೆ ಹಳ್ಳದಾಗ ಹಾಸಿ ನೀರು ತರಕ್ಕೆ ಹೊಂಟೀನಿ ನೋಡ್ರಿ. ನೀರು ತರಕ್ಕೆ ಯಾಕಪ್ಪ ಅಂದ್ರೆ ನಮ್ಮ ತೋಟದ ಬಳಿ ಎಲ್ಲ ನೀರು ಸೌಳದಾವು, ನೀರು ಸೈನಿರಿಲ್ಲ ನೋಡ್ರಿ. ಅದಕ್ಕೆ ನಾ ಈಗ ಹಳ್ಳದಾಗ ಹಾಸಿ ಈಗ ಒಂದು ಅರ್ಧ ಕಿಲೋಮೀಟ್ರ್ ಆಕೈತ್ರಿ ನಮ್ಮ ತೋಟದಿಂತ್ರ ನೀರು ತಗೊಂಬರಕ್ಕೆ ಹೊಂಟೀನಿ ನೋಡ್ರಿ. ಇಂಥ ಬ್ಯಾಸ್ಗೆ ದಿನದಾಗ ನೀರಿಂದು ಭಾಳ ಕಷ್ಟ ಐತೆ ನೋಡ್ರಿ ಫ್ರೆಂಡ್ಸ್, ಕುಡಿಯೋಕ್ಕೆ ನೀರು ಸಿಗೋದಿಲ್ಲ ನೋಡ್ರಿ ಫ್ರೆಂಡ್ಸ್. ಈಗ ನಾನು 2 ಕೊಡ ತೊಗೊಂಡು ಹೊಂಟೀನಿ ನೋಡ್ರಿ. ನಾ ಒಬ್ಬನೇ 2 ಕೊಡ ನೀರು ತೊಗೊಂಬರ್ಬೇಕು. ಆ ಕಡೆಂದು ಈ ಕಡೆಂದು ನೋಡ್ರಿ, ಹಗ್ಗನೂ ತೊಗೊಂಡು ಹೊಂಟೀನಿ. ಹಾಗೆ ಹಗ್ಗ ತೊಗೊಳೋರು ಅವು 2 ಕೊಡ ಬರೋದಿಲ್ಲ, ದೂರ ಐತ್ರಿ ಫ್ರೆಂಡ್ಸ್. ನೋಡ್ರಿ ಇಲ್ಲಿ ಎಷ್ಟು ಬಟ್ಟೆ ಕಳೆದು ಹೆಂಗೆ ಬಿಟ್ಟಾರ ನೋಡ್ರಿ. ಇದು ಹಳ್ಳ ಮ್ಯಾಕ್ ಮರ್ಯಾಗ ಹರಿತೈತಿ. ಇಲ್ಲಿ ಎಲ್ಲ ಮಳೆ ಬಂದಾಗ ಏನೈತಿ ಹಳ್ಳ ಬರ್ತೈತಿ. ಆ ಹಳ್ಳ ಬಂದಾಗ ಏನೈತಿ ಇಲ್ಲೆಲ್ಲ ಜಳಕ ಮಾಡ್ತಾರೆ ನೋಡ್ರಿ. ಅದಕ್ಕೆ ಇಲ್ಲೆಲ್ಲ ಅರಿಬಿ ಅದೆಲ್ಲ ಬಿಟ್ಟಾರ. ಇಲ್ಲಿ ಜೋಡ್ ಹಳ್ಳ ಅದಾವ್ರಿ ಫ್ರೆಂಡ್ಸ. ಆ ಕಡೆಂದು ಈ ಕಡೆಂದು 2 ಹಳ್ಳ ಕೂಡಿ ಇಲ್ಲಿ ಒಂದು ಹಳ್ಳಾಗಿ ದೊಡ್ಡ ಹಳ್ಳಾಗಿ ಹರಿದು ಹೋಗೈತಿ ನೋಡ್ರಿ. ಇಲ್ಲೆಲ್ಲ ಎಷ್ಟು ಬಟ್ಟೆ ಬಿಟ್ಟಾರ ನೋಡ್ರಿ. ಇದು ಒಂದು ಹಳ್ಳ, ಅಲ್ಲಿ 2 ಹಳ್ಳ ಬರ್ತಾವ್ರಿ ಫ್ರೆಂಡ್ಸ. ಈ ಕಡೆ ಒಂದು ಬರ್ತೈತಿ ನೋಡ್ರಿ. ಇದು ಹಳಿದದ ಬೋರ್ ಅವೆಲ್ಲ ಕೆಟ್ಟು ಬಿಟ್ಟೈತಿ ನೋಡ್ರಿ. ನೀರು ಬರೋದಿಲ್ಲ ನೋಡ್ರಿ. ಈಗ ಇವು ಹೊಳೆ ನೀರು ಬರ್ತಾವೆ ನೋಡ್ರಿ ಫ್ರೆಂಡ್ಸ. ಹೊಳೆ ನೀರು ಇಲ್ಲಿ ದೇವ್ರ ಗುಡಿ ಅದ ಅಂಥೇಳಿ ಇಲ್ಲೆಲ್ಲ ಹೊಳೆ ನೀರು ಬರ್ತಾವೆ. ಇಲ್ಲಿ ಯಾರೂ ಬರೋದೇ ಇಲ್ಲ ನೋಡ್ರಿ ಫ್ರೆಂಡ್ಸ. ಅಲ್ಲಿ ಕಾಣಕತ್ತದಲ್ಲ ಗುಡಿ, ಅದೇ ನೋಡ್ರಿ. ಇಲ್ಲಿ ದೊಡ್ಡ ಗಿಡ ಅದ, ಮತ್ತೊಂದು ಬಸ್ರಿ ಗಿಡನೂ ಐತಿ ನೋಡ್ರಿ. ಇದು ಎಷ್ಟು ದೂರದಿಂತ್ರ ಎಷ್ಟು ಚಂದ ಕಾಣ್ತೈತಿ ನೋಡ್ರಿ ಫ್ರೆಂಡ್ಸ. ನೋಡ್ರಿ ಈ ನೀರು ಇಲ್ಲೇ ಬರ್ತಾವೆ ನೋಡ್ರಿ. ಈಗ ನಾ ನೀರು ಇಲ್ಲೇ ತುಂಬ್ಕೊಂಬರಕ್ಕೆ ಬಂದೀನಿ ನೋಡ್ರಿ. ಈಗ ನಾನು ನಿಮಗೆ ದೇವ್ರ ಗುಡಿ ಹೆಂಗೆ ಅದ ಅನ್ನೋದು ತೋರಿಸ್ತೀನಿ ನೋಡ್ರಿ ಫ್ರೆಂಡ್ಸ. ಬರ್ರಿ, ಈಗ ನಾನು ಹೊಂಟೀನಿ ನೋಡ್ರಿ. ಈಗ ಕೊಡ ಅಲ್ಲೇ ಇಟ್ಟೀನಿ. ಈಗ ದೇವ್ರ ಗುಡಿ ನಿಮ್ಗೆ ಹೆಂಗೆ ತೋರಿಸ್ತೀನಿ ನೋಡ್ರಿ ಫ್ರೆಂಡ್ಸ. ನೋಡ್ರಿ ಇದು ಕಲ್ಲು ಅದು ನೋಡ್ರಿ ಫ್ರೆಂಡ್ಸ್. ಇದು ಕಲ್ಲಲ್ಲ, ಇಲ್ಲೇ ಮಾಲ್ಗಂಬ ಆಗ್ಬೇಕಂಥೇಳಿ ಅದಕ್ಕೆ ಇದು ಮಾಡ್ಯಾರಿ ಫ್ರೆಂಡ್ಸ, ಕಲ್ಲು ಹಾಕ್ಯಾರ ನೋಡ್ರಿ. ಇದೇ ನೋಡ್ರಿ ಸಂಗಮೇಶ್ವರ ದೇವಸ್ಥಾನ ಅಂತ ನೋಡ್ರಿ ಫ್ರೆಂಡ್ಸ. ಗುಡಿ ಭಾಳ ಸ್ವಚ್ಛ ಐತ್ರಿ. ಇಲ್ಲೆಲ್ಲ ನೋಡ್ರಿ ಮಲ್ಕೊಳಕ್ಕೆ ಕುಂದ್ರಕ್ಕೆ ಎಲ್ಲ ನೆರಳ ಭಾಳ ವ್ಯವಸ್ಥೆ ಐತ್ರಿ ಫ್ರೆಂಡ್ಸ. ನೋಡ್ರಿ ಇನ್ನೂ ಜಾತ್ರೆ ಏನು ಇದಕ್ಕೆ ಸನಿದಾಗ ಬಂದೈತ್ರಿ ಫ್ರೆಂಡ್ಸ್. ಇನ್ನು ಜಾತ್ರೆ ಐತಿ, ಇನ್ನು ಒಂದು 10-15 ದಿವ್ಸನ್ಯಾಗ ಇಲ್ಲಿ ಜಾತ್ರೆ ಆಕೈತಿ ನೋಡ್ರಿ ಫ್ರೆಂಡ್ಸ್. ಇದು ಸಂಗಮೇಶ್ವರ ದೇವಸ್ಥಾನ ಅಂತ. ಇಲ್ಲಿ ಲಿಂಗೈಕ್ಯ ಆದ ಸ್ಥಳ ರೀ ಫ್ರೆಂಡ್ಸ್ ಇದು ನೋಡ್ರಿ. ಇದು ಲಿಂಗೈಕ್ಯ ಆದ ಕೂಡಲ ಸಂಗಮನಾಥ ಅಂತ ಇದು ದೇವಸ್ಥಾನ ಕಟ್ಟ್ಯಾರಿ. ಇಲ್ಲಿ ಲಿಂಗೈಕ್ಯ ಆಗ್ಯಾನ. ಇಲ್ಲಿ ಭಾಳ ಸತ್ಯ ಅಂದ್ರೆ ಭಾಳ ಸತ್ಯ ಐತ್ರಿ. ಇದು ಎಲ್ಲಿ ಲಿಂಗೈಕ್ಯ ಆಗೈತಪ್ಪ ಅಂದ್ರೆ ಇಲ್ಲಿ ಹಳ್ಳ ಅದ್ರಿ, ಸೀಮೆ ಹಳ್ಳ ಅಂತ 2 ಹಳ್ಳ ಕೂಡ. ಇದು ಹಳ್ಳ ಮ್ಯಾಕ್ ಮಾರ್ಯಾಗ ಹರಿತೈತ್ರಿ ಫ್ರೆಂಡ್ಸ. 2 ಹಳ್ಳದ ನಡ್ಬರ್ಕ ಲಿಂಗೈಕ್ಯ ಆಗೈತಿ ನೋಡ್ರಿ ಫ್ರೆಂಡ್ಸ್. ಇಲ್ಲಿ ಲಿಂಗೈಕ್ಯ ಆದಂಥ ಸ್ಥಳ ಐತ್ರಿ ಇದು. ಈ ಗುಡಿ ಒಳಗೆ ಎಷ್ಟು ಶಾಂತ ಐತಿ ನೋಡ್ರಿ ಫ್ರೆಂಡ್ಸ. ಭಾಳ ಪ್ರಶಾಂತ ಐತ್ರಿ ಈ ಗುಡಿಯಲ್ಲಿ ನೋಡ್ರಿ. ಎಲ್ಲ ಇದು ಬಾಗಿಲ ಹಾಕ್ಕೊಂಡು ಹೋಗ್ಯಾರಿ ಪೂಜಾರಿಗಳು. ಇದು ಮುಂಜಾನೆ ಹೊತ್ತು ಅಟ್ಟೆ ತೆಗಿತಾರೆ, ಯಾಕಪ್ಪ ಅಂದ್ರೆ ನಾಯಿ ಪಾಯಿ ಹೊಕ್ಕಾವ ಅಂತೇಳಿ. ಅದಕ್ಕೆ ಗೇಟ್ ಹಾಕ್ಕೊಂಡು ಹೋಗಿಬಿಟ್ಟಾರೆ ಫ್ರೆಂಡ್ಸ್. ಈಗ ಇದು ಜಾತ್ರೆ ಯಾವಾಗ ಐತಪ್ಪ ಅಂದ್ರೆ ಇದು ದಾವಣದ ಹುಣ್ಣಿಗೆ ಐತಿ ನೋಡ್ರಿ. ಇನ್ನೊಂದು 15 ದಿವಸ ಐತ್ರಿ ಫ್ರೆಂಡ್ಸ. ಜಾತ್ರೆ ಅಂಕರ್ ಭಾಳ ಜೋರು ಮಾಡ್ತಾರೆ ಫ್ರೆಂಡ್ಸ್. ಜಾತ್ರೆ ಪಾಲ್ಕಿಗಳು ಬರ್ತಾವ್ರಿ ಇಲ್ಲಿ. ಪಾಲ್ಕಿ ಪಾಡ್ ಬಸವೇಶ್ವರ ಗುಡಿಯಿಂದ ಪಾಲ್ಕಿ ಬರ್ತಾವ್ರಿ ಫ್ರೆಂಡ್ಸ ಇಲ್ಲಿ ನೋಡ್ರಿ. ಈಗ ನಾ ದರ್ಶನ ಮಾಡ್ಕೊಂಬಂದು ಈಗ ಕೊಡ ನೀರು ತುಂಬಾಕ ಇಟ್ಟಿದ್ದು ನೋಡ್ರಿ. ಆಯ್ತು, ಇನ್ನು ನೀರು ತುಂಬೋದು ಅಂದ್ರೆ ನಾನು ಈಗ ನೀರು ತುಂಬ್ಕೊಂಡು ಹೋಗ್ಬೇಕ್ರಿ ಈಗ ಮನೆಗೆ. ಆಯ್ತು ನೋಡ್ರಿ ಫ್ರೆಂಡ್ಸ್, ಅದೊಂದು ಕೊಡ ತುಂಬಿತು. ಈಗ ಇದನ್ನು ತುಂಬಿತು, 2 ತುಂಬಿದ್ವು ರೀ. ಈಗ ನಾನು ಈ ನಳದ ಮೇಲೆ ಇಡ್ತೀನಿ ನೋಡ್ರಿ. ಈ ಕೊಡ ಈ ನಳದ ಮೇಲೆ ಇಟ್ಕೊಂಡು ಹೊತ್ಕೊಂಡು ಹೋಗ್ಬೇಕು. ಇಲ್ಲಿ ಯಾರೂ ಹೊರಸೋರು ಇಲ್ಲ ನೋಡ್ರಿ ಫ್ರೆಂಡ್ಸ್. ನಾ ಒಬ್ಬನೇ ಹೊತ್ಕೊಂಡು ಹೋಗ್ಬೇಕು ನೋಡ್ರಿ. ಈಗ ಇದ್ರ ಮೇಲೆ ಇಟ್ಟೆ ಕೊಡ. ಇದ್ರ ಮ್ಯಾಲಿಟ್ಟು ನಾ ಈಗ